ಇವತ್ತು ಕೇತುಗ್ರಸ್ತ ಚಂದ್ರಗ್ರಹಣ, ವರ್ಷದ ಮೊದಲ ಗ್ರಹಣ ಇದು. ಮಧ್ಯಾಹ್ನ 3:20ಕ್ಕೆ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ದೇಗುಲಗಳನ್ನು ಬಂದ್ ಮಾಡಲಾಗುತ್ತೆ. ಬೆಂಗಳೂರಿನಲ್ಲಿ ದೇವಸ್ಥಾನಗಳ ಪೂಜಾ ಸಮಯವನ್ನು ಬದಲಾವಣೆ ಮಾಡಲಾಗುತ್ತೆ. ಮಧ್ಯಾಹ್ನ 3:20ಕ್ಕೆ ಚಂದ್ರಗ್ರಹಣ ಇರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ದೇವಸ್ಥಾನಗಳ ಪೂಜಾ ಸಮಯದಲ್ಲಿ ಬದಲಾವಣೆ ಆಗಿದೆ. ಗ್ರಹಣದ ಸಮಯದಲ್ಲಿ IT ಸಿಟಿಯ ಎಲ್ಲ ದೇಗುಲಗಳು ಕೂಡ ಬಂದಿರುತ್ತೆ. ಗಮನಿಸಬೇಕಾದಂಥ ವಿಚಾರ ಇದು. ಹಾಗೆಯೇ ಗ್ರಹಣಕ್ಕೂ ಮೊದಲೇ ದರ್ಬಾ ಬಂಧನ ಮಾಡಿ ದೇಗುಲವನ್ನು ಕ್ಲೋಸ್ ಮಾಡಲಾಗುತ್ತೆ. ಕಾಡು ಮಲ್ಲೇಶ್ವರ ದೇವಸ್ಥಾನ ಇದೆಯಲ್ಲ, 12:30ರ ಮಹಾಮಂಗಳಾರತಿ ಬಳಿಕ ಈ ದೇವಸ್ಥಾನವನ್ನು ಬಂದ್ ಮಾಡಲಾಗುತ್ತೆ. ಸಂಜೆ 7 ಗಂಟೆಗೆ ಮತ್ತೆ ಓಪನ್ ಆಗುತ್ತೆ. ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳು ನಡೆಯಲಿವೆ. ಬೆಂಗಳೂರಿನ ಸಾಕಷ್ಟು ದೇವಾಲಯಗಳು ಇದೇ ರೀತಿಯಾಗಿ 12:30ಕ್ಕೆ ಬಂದಾಗಿ ಸಂಜೆ ಬಳಿಕ ಓಪನ್ ಆಗಲಿವೆ. ಈಗಾಗಲೇ ಸಾಕಷ್ಟು ಭಕ್ತರು ಬಂದು ದೇವಸ್ಥಾನಕ್ಕೆ ದರ್ಶನವನ್ನು ಪಡೆದುಕೊಂಡು ಹೋಗಿದ್ದಾರೆ. ದೇವರ ದರ್ಶನವನ್ನು ಪಡೆದು ಹೋಗಿದ್ದಾರೆ. ಇದಾದ ಮೇಲೆ ಅಂತೇಳಿದರೆ 12:30ರ ಬಳಿಕ ಮಹಾಮಂಗಳಾರತಿ ನಡೆಯುತ್ತೆ. ಬಳಿಕ ದೇವಸ್ಥಾನದ ಬಾಗಿಲುಗಳನ್ನು ಬಂದ್ ಮಾಡಲಾಗುತ್ತೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ವರ್ಷದ ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣ ಮಧ್ಯಾಹ್ನ 3:20 ಆರಂಭವಾಗುವಂತಹ ಈ ಒಂದು ಗ್ರಹಣ ಸಂಜೆ 6:40ವರೆಗೂ ಕೂಡ ಇರಲಿದೆ. ಹೀಗಾಗಿ ದೇಗುಲದ ಸಮಯದಲ್ಲೂ ಕೂಡ ಕೆಲವೊಂದಿಷ್ಟು ಬದಲಾವಣೆ ಆಗಿರುವಂತದ್ದು. ಸದ್ಯ ನಾನು ಇವಾಗ ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇಗುಲದಲ್ಲಿದ್ದೀನಿ. ಇಲ್ಲೂ ಕೂಡ ದೇವರಿಗೆ ವಿಶೇಷವಾಗಿ ಪೂಜೆಯನ್ನ ಮಾಡಲಾಗ್ತಾ ಇದೆ. ಇದಾದ ನಂತರ 9 ಗಂಟೆಗೆ ವಿಶೇಷವಾಗಿ ಕ್ಷೀರಾಭಿಷೇಕ ಹಾಗೆ 11 ಗಂಟೆಗೆ ಮಹಾಮಂಗಳಾರತಿಯನ್ನು ಕೂಡ ನೆರವೇರಿಸಲಾಗುತ್ತೆ. ತದನಂತರ 12:30ವರೆಗೂ ಕೂಡ ದೇವರ ದರ್ಶನಕ್ಕೆ ಭಕ್ತಾದಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಹಾಗೆ ಸಂಪೂರ್ಣವಾಗಿ 12:30ಯ ನಂತರ ಇಡೀ ದೇಗುಲವನ್ನ ದರ್ಭಬಂಧನ ಮಾಡಿ ಕ್ಲೋಸ್ ಮಾಡಲಾಗುತ್ತೆ. ಸಂಜೆ ಗ್ರಹಣ ಮುಗಿಯುವವರೆಗೂ ಕೂಡ ಯಾವುದೇ ರೀತಿ ದೇವರ ದರ್ಶನಕ್ಕೆ ಭಕ್ತಾದಿಗಳಿಗೆ ಅವಕಾಶ ಇರೋದಿಲ್ಲ. ನಂತರ 7 ಗಂಟೆಯ ನಂತರ ದೇವಸ್ಥಾನವನ್ನ ಓಪನ್ ಮಾಡಿ ಶುಚಿ ಕಾರ್ಯವನ್ನು ನೆರವೇರಿಸಿ 7:30ಯ ನಂತರ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿರುವಂತದ್ದು. ಪ್ರಮುಖವಾಗಿ ಈ ಒಂದು ಚಂದ್ರಗ್ರಹಣ ಏನಿದೆ, ಈ ಒಂದು ಚಂದ್ರಗ್ರಹಣ ಸಮಯದಲ್ಲಿ ಚಂದ್ರ ಕೆಂಪು ಬಣ್ಣದಲ್ಲಿ ಕಾಣಿಸ್ತಾನೆ. ಇದಾದ ನಂತರ ಏನು ಒಟ್ಟು 3-3:30 ಗಂಟೆಗಳ ಕಾಲ ಈ ಒಂದು ಗ್ರಹಣದ ಎಫೆಕ್ಟ್ ಇದೆ. ಪ್ರಮುಖವಾಗಿ ಈ ಒಂದು ಗ್ರಹಣ ಇವಾಗ ಸಂಭವಿಸ್ತಾ ಇರುವಂತದ್ದು ಸಿಂಹರಾಶಿ, ಪುಬ್ಬ ನಕ್ಷತ್ರ ಹಾಗೆ ಮಖ ನಕ್ಷತ್ರದವರಿಗೆ. ಸೊ ಹೀಗಾಗಿ ದೇಗುಲದಲ್ಲೂ ಕೂಡ ಕೆಲವೊಂದಿಷ್ಟು ಈ ಒಂದು ರಾಶಿ ನಕ್ಷತ್ರದವರಿಗಾಗಿ ವಿಶೇಷ ಪೂಜೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿರುವಂತದ್ದು. ನನ್ನ ಜೊತೆ ಕಾಡುಮಲ್ಲೇಶ್ವರ ದೇಗುಲದ ಅರ್ಚಕರಾಗಿರುವಂತಹ ಶರತ್ ದೀಕ್ಷಿತರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ದೀಕ್ಷಿತರು, ಇವತ್ತು ಕೇತುಗ್ರಸ್ತ ಗ್ರಹಣ ಇರುವಂತದ್ದು ಚಂದ್ರಗ್ರಹಣ ಎಷ್ಟೊತ್ತಿಗೆ ಆರಂಭ ಆಗುತ್ತೆ, ಎಷ್ಟು ಗಂಟೆವರೆಗೂ ಕೂಡ ಇದು ಇರಲಿದೆ? ಈ ಒಂದು ಗ್ರಹಣ ಟೈಮಿಂಗ್ಸ್ ಬಂದ್ಬಿಟ್ಟು 3:10 6:47 ಇದೆ. ನಮ್ಮ ಭಾರತದಲ್ಲಿ ಕಾಣಿಸೋದು 6:20ರಿಂದ 6:47ವರೆಗೂ ಇದೆ. ಬೆಂಗಳೂರಲ್ಲಿ ಕಾಣಿಸೋದು ಅದರಿಂದ ಆಚರಣೆಗೆ ಬಂದಿದೆ. ಅದರಿಂದ ವಿಶೇಷವಾಗಿ 12:00ವರೆಗೆ ಇಲ್ಲಿ ದೇವಸ್ಥಾನ ಕ್ಲೋಸ್ ಮಾಡ್ತಾ ಇದ್ವಿ ಗ್ರಹಣ ಪ್ರಯುಕ್ತ. ಆಮೇಲೆ ಗ್ರಹಣ ಬಿಟ್ಟ ಮೇಲೆ ವಿಶೇಷವಾಗಿ ಒಂದು ಜಲಾಭಿಷೇಕ ಆಗಿ ಪುಣ್ಯಾವಚನೆ ಆಗಿ 7:00ವರೆಗೆ ಕ್ಷೀರಾಭಿಷೇಕ ಆಗಿ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಮಗೆ. ಎಷ್ಟು ಗಂಟೆಗೆ ದರ್ಶನಕ್ಕೆ ಅವಕಾಶ ಇದೆ ಭಕ್ತಾದಿಗಳಿಗೆ? ಇವಾಗ 12:00ವರೆಗೆ ಕ್ಲೋಸ್ ಆಗುತ್ತೆ. ಬೆಳಗ್ಗೆ 9:00ವರೆಗೆ ರುದ್ರಾಭಿಷೇಕ ಆಗಿ 11 ಗಂಟೆ ಮಹಾಮಂಗಳಾರತಿ ಆಯಿತು ಅಂದ್ರೆ 12 ಗಂಟೆವರೆಗೂ ಇರುತ್ತೆ. ಅದಾದ್ಮೇಲೆ ಕ್ಲೋಸ್ ಆಯಿತು ಅಂದ್ರೆ ತಿರ್ಗಾ ತೆಗೆದು ನಿಮಗೆ 7 ಗಂಟೆಗೆ ತೆಗೆದು 7:00ವರೆಗೆ ಒಂದು ಮಂಗಳಾರತಿಗಳೆಲ್ಲ ನಡೆಯುತ್ತೆ ಇಲ್ಲಿ. ಅಧೀಕ್ಷಿತರ, ಗ್ರಹಣ ಅನ್ನೋದು ಒಂದು ರೀತಿಯಲ್ಲಿ ವೈಜ್ಞಾನಿಕವಾಗಿ ನಭೋಮಂಡಲದಲ್ಲಿ ಆಗುವಂತಹ ವಿಸ್ಮಯ, ಮತ್ತೊಂದು ರೀತಿಯಲ್ಲಿ ಇದನ್ನ ಧಾರ್ಮಿಕವಾಗಿಯೂ ಕೂಡ ಆಚರಣೆಯನ್ನ ಮಾಡಲಾಗುತ್ತೆ. ಈ ಒಂದು ಗ್ರಹಣದ ಎಫೆಕ್ಟ್ ಯಾವೆಲ್ಲ ರಾಶಿ ನಕ್ಷತ್ರದ ಮೇಲಿದೆ? ಈ ಒಂದು ಪುಬ್ಬ ನಕ್ಷತ್ರ ಸಿಂಹ ರಾಶಿ, ಆಮೇಲೆ ಮಕ ನಕ್ಷತ್ರ ಸಿಂಹ ರಾಶಿಯವರು, ಉತ್ತರ ನಕ್ಷತ್ರ ಕನ್ಯಾ ರಾಶಿಯವರು ಒಂದು ದಾನ ದೋಷ ಇರುವಂತಹ ನಕ್ಷತ್ರಗಳು ಅಂತ ಹೇಳಿದ್ದಾರೆ ಪಂಚಾಂಗದಲ್ಲಿ. ಅವ್ರು ವಿಶೇಷವಾಗಿ ಒಂದು ಶಾಂತಿ ಮಾಡಿಸ್ಕೊಂತಾರೆ ಈ ಒಂದು ಪೂಜೆಗಳು. ಗ್ರಹಣ ಅನ್ನೋದು ತಲತಲಾಂತರದು ಇವಾಗ ನಡ್ಕೊಂಡ್ಬರ್ತಾರಲ್ವ, ಅವಾಗಿಂದ ನಡ್ಕೊಂಡ್ಬರ್ತಾರೆ. ಗ್ರಹಣ ಬಂದಾಗ ಕ್ಲೋಸ್ ಮಾಡೇ ಮಾಡ್ತಾರೆ ದೇವಸ್ಥಾನಗಳು ಮಾಡಿ, ಆಮೇಲೆ ಬಿಟ್ಮೇಲೆ ತೊಳೆದು ಎಲ್ಲ ಒಂದು ಅಭಿಷೇಕಗಳೆಲ್ಲ ಮಾಡಿ ಒಂದು ಪೂಜೆಗಳು ನಡ್ಕೊಂಡ್ಬರ್ತಾರೆ ಅಂತ ಒಂದು ಆಚರಣೆ ಪದ್ಧತಿ. ದೀಕ್ಷಿತರ, ಕೆಲವೊಂದಿಷ್ಟು ಜನ ಹೇಳ್ತಾರೆ ಗ್ರಹಣದ ಸಮಯದಲ್ಲಿ ಊಟ ಮಾಡಬಾರ್ದು, ಹೊರಗೆಲ್ಲೋ ಹೋಗಬಾರ್ದು, ನಿದ್ದೆ ಮಾಡಬಾರ್ದು ಅಂತ ಹೇಳಿ. ಯಾಕೆ ಮಾಡಬಾರ್ದು ಅವೆಲ್ಲ ವಿಚಾರಗಳನ್ನ? ಆ ಒಂದು ಗ್ರಹಣ ಟೈಮಲ್ಲಿ ಒಂದು ಜಪತಪಾದಿಗಳು ಮಾಡಿದ್ರೆ, ದಾನಗಳಿಗೆ ಒಂದು ಇದು ಮಾಡಿದ್ರೆ ತುಂಬಾ ಫಲ ಸಿಗತ್ತೆ ಅಂತಾನು ಹೇಳ್ತಾರೆ. ಅದಕ್ಕೋಸ್ಕರ ಒಂದು ಹೇಳ್ತಾರೆ. ಅವ್ನು ಗ್ರಹಣ ಟೈಮಲ್ಲಿ ಏನೋ ಒಂದು ಆಹಾರ ಒಂದು 4 ಅವರ್ ಮುಂಚೆನೆ ಸೇವಿಸಬೇಕು ಅಂತನೂ ಇದೆ. 12 ಗಂಟೆಗೆ ಇವಾಗ ಒಂದು ಆಹಾರ ಸೇವಿಸಬೇಕು ಅಂತಾನು ಒಂದು ಪಂಚಾಂಗದಲ್ಲಿ ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ನಡ್ಕೊಂತಾರೆ ಎಲ್ಲರೂ. ಗ್ರಹಣದ ಸಮಯದಲ್ಲಿ ದೇವರಿಗೆಲ್ಲ ಕೂಡ ದರ್ಭಬಂಧನ ಮಾಡುವಂಥದ್ದು. ದರ್ಭಬಂಧನ ಮಾಡುವುದರ ವಿಶೇಷತೆ ಏನು? ಆ ಒಂದು ಛಾಯೆ ಬರುತ್ತಲ್ಲಮ್ಮ, ಒಂದು ನೆಗೆಟಿವ್ ಎನರ್ಜಿ ಅಂತಾರಲ್ಲ, ಅದು ಬಂದು ಇದಾಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಪವಿತ್ರತೆಯನ್ನು ಕಾಪಾಡೋಕ್ಕೋಸ್ಕರ ದರ್ಬೆಗೆ ಒಂದು ದರ್ಭಾಬಂಧನಲ್ಲಿ ಇಟ್ಟು ಒಂದು ವಿಶೇಷ ಪೂಜೆ ಅದೊಂದು ನಡೆಯುತ್ತೆ. ಗ್ರಹಣ ದೋಷ ಇರೋರಿಗೆ ನಾಳೆ ಏನಾದ್ರು ವಿಶೇಷ ಪೂಜೆ ಇದೆ ದೇವಸ್ಥಾನ? 9:00ವರೆಗೆ ನವಗ್ರಹ ಶಾಂತಿ ಇದೆ. ಈಶ್ವರನ ರುದ್ರಾಭಿಷೇಕ ಆಗಿ ನವಗ್ರಹ ಶಾಂತಿ ಇದೆ 9:00ವರೆಗೆ. 11 ಗಂಟೆ ವಿಶೇಷವಾಗಿ ಮಹಾಮಂಗಳಾರತಿಗೆ ಪ್ರಸಾದ ವಿನಿಯೋಗಗಳೆಲ್ಲ ಇರ್ತದೆ.
ಇದಿಷ್ಟು ಶರದ್ ದೀಕ್ಷಿತ್ ಅವರ ಮಾತಾಗಿದೆ. ಹೇಳ್ತಾ ಇರುವಂತದ್ದು ಈ ಒಂದು ಗ್ರಹಣದ ಎಫೆಕ್ಟ್ ಏನಿದೆ ಅದು ಸಿಂಹರಾಶಿ, ಪುಬ್ಬ ನಕ್ಷತ್ರ ಹಾಗೆ ಮಕಾ ನಕ್ಷತ್ರದ ಮೇಲೆ ಹೆಚ್ಚಾಗಿ ಇದು ಪರಿಣಾಮ ಬೀರಲಿದೆ. ಹೀಗಾಗಿ ನಾಳೆ ಯಾರೆಲ್ಲ ಈ ಒಂದು ಗ್ರಹಣದ ದೋಷ ಇದೆ ಅವರಿಗಾಗಿನೇ ವಿಶೇಷವಾಗಿ ನವಗ್ರಹ ಪೂಜೆಯನ್ನು ಕೂಡ ದೇಗುಲದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.